ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೋ ನಾನು ಇನ್ನೇ ಹೇಳ್ದಂಗೆ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಇರಬಹುದು ಅಥವಾ ಡೈಸಿನೂ ಆಗ್ಬಹುದು ಅಂತ ಹೇಳಿದೆ. ಸೊ ಬುಲ್ಲಿಶ್ ಇರಬಹುದು ಅಂದ್ರೆ ಒಂದು 5 ಮಿನಿಟ್ ಕ್ಯಾಂಡಲ್, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಒಂದು ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬೇಕು ಅಂತ ನಾನು ಹೇಳಿದ್ದೆ. ಸೊ ಇವತ್ತು ಏನಾಗಿದೆ ನೋಡಿ, ಓಪನ್ ಆದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಅರೌಂಡ್ 250 ಪಾಯಿಂಟ್ಸ್ ಕೆಳಗಡೆ ಬಿದ್ದಿದೆ, ಮೋರ್ ದನ್ 250 ಪಾಯಿಂಟ್ಸ್. ಅಂಡ್ ನಮ್ಗೆ ಯಾವಾಗ ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆ ಅಲ್ವಾ, ಅದ್ರ ಹೈ ಬ್ರೇಕ್ ಆದಾಗ ನಾವು ಟ್ರೇಡ್ ತಗೊಂಡಿದ್ರೆ ನಮ್ಗೆ ಈಸಿಲಿ ಟ್ರೇಡ್ ಸಿಗ್ತಾ ಇತ್ತು. ಇಲ್ಲಿ ನೋಡಿ, ಈಗ ಈ ಕ್ಯಾಂಡಲ್ ಫಾರ್ಮ್ ಆಗಿದೆ ಗ್ರೀನ್, ಬಟ್ ಹೈ ಬ್ರೇಕ್ ಆಗಿಲ್ಲ. ಈ ಕ್ಯಾಂಡಲ್ ಫಾರ್ಮ್ ಆಗಿದೆ, ಇದು ಹೈ ಕೂಡ ಬ್ರೇಕ್ ಆಗಿಲ್ಲ. ಬಟ್ ಈ ಕ್ಯಾಂಡಲ್ ಫಾರ್ಮ್ ಆಗಿ ಹೈ ಬ್ರೇಕ್ ಆದ ತಕ್ಷಣ ವಿ ಗಾಟ್ ಅ ರ್ಯಾಲಿ ಆಫ್ 400 ಪಾಯಿಂಟ್ಸ್. ಓಕೆ, ಸೊ 400 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಂದ್ರು ಅಟ್ಲೀಸ್ಟ್ 250 ಪಾಯಿಂಟ್ಸ್ ಆದ್ರೂ ನೀವು ಕ್ಯಾಪ್ಚರ್ ಮಾಡಬಹುದಾಗಿತ್ತು. ಅದಾದ ನಂತರ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಸೈಡ್ ವೇಸ್ ಆಯ್ತು. ಡೈಸಿ ಮಾರ್ಕೆಟ್, ಇಟ್ಸ್ ನಾಟ್ ಅ ಪ್ರಾಪರ್ ಲೈಕ್ ಟ್ರೆಂಡಿಂಗ್ ಮಾರ್ಕೆಟ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ವೆಲಟೈಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ಗೆಸ್ಟ್ ಲೈಕ್ 2 ಸ್ವಿಂಗ್ಸ್ ಗಳಲ್ಲಿ ಫಾರ್ಮ್ ಆಗಿದೆ. ಓಕೆ, ಅಂಡ್ ಅಟ್ ದ ಎಂಡ್ ಈ ಲೋವರ್ ಸ್ವಿಂಗ್ ಅನ್ನ ಮಾರ್ಕೆಟ್ ಬ್ರೇಕ್ ಆಗಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಾವು ಏನ್ ಡಿಸಿಷನ್ ತಗೋಬಹುದು ಅಂದ್ರೆ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಸ್ಟಿಲ್ ಇಟ್ ಈಸ್ ಅ ಬುಲ್ಲಿಶ್ ಕ್ಯಾಂಡಲ್, ನಮಗೆ ಬೈಯಿಂಗ್ ಅಪಾರ್ಚುನಿಟಿನೇ. ಬಟ್ ನಾವು ಇದನ್ನ ಬೈ ಮಾಡಬೇಕು ಅಂದ್ರೆ, ನಾಳೆ ಅಗೇನ್ ಬೈಯಿಂಗ್ ಅಪಾರ್ಚುನಿಟಿ ನೋಡಬೇಕು ಅಂದ್ರೆ 53,000 ಶುಡ್ ಬಿ ಕ್ರಾಸ್. ಓಕೆ, 53,000 ಮೇಲೆ ಮಾರ್ಕೆಟ್ ಸಸ್ಟೈನ್ ಆಗಬೇಕು. ಎವ್ರಿ ಟೈಮ್ ಬ್ಯಾಂಕ್ ನಿಫ್ಟಿಯಲ್ಲಿ 1000 ಪಾಯಿಂಟ್ ಅಥವಾ 500 ಪಾಯಿಂಟ್ ರೌಂಡ್ ಲೆವೆಲ್ ಏನಿದೆ ತುಂಬಾ ಇಂಪಾರ್ಟೆಂಟ್ ವರ್ಕ್ ಆಗುತ್ತೆ. ಸೊ 53,000 ರೀಚ್ ಆದ ತಕ್ಷಣ ಇಲ್ಲಿಂದ ಸಡನ್ಲಿ ಸೆಲ್ಲಿಂಗ್ ಬಂದಿದೆ. ಓಕೆ, ಇಲ್ಲಿಂದ ಸಡನ್ಲಿ ಸೆಲ್ಲಿಂಗ್ ಬಂದಿದೆ. ಹಾಗಾಗಿ ಸೊ ಮೇ ಬಿ ನಾಳೆಗೆ ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬರಬಹುದು. ಸೊ ಕನ್ಸಿಕ್ಯೂಟಿವ್ 3 ಕ್ಯಾಂಡಲ್ಸ್ ಆಗಿದೆ, ನೋಡೋಣ ಏನಾಗುತ್ತೆ ಅಂತ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಆದ್ರೆ, ಸೊ ಲಾಸ್ಟ್ ಕ್ಯಾಂಡಲ್ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಈ ಕ್ಯಾಂಡಲಿನ ಕ್ಲೋಸಿಂಗ್ ಪಾಯಿಂಟ್ ಹತ್ರ ಮಾರ್ಕೆಟ್ ಓಪನ್ ಆಗಿ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಕೆಳಗಡೆ ಬಂದ್ಬಿಟ್ರೆ, ಸೊ ವಿ ಕ್ಯಾನ್ ಸಿ ಎ ಮೂವ್ಮೆಂಟ್ ಆಫ್ ಅರೌಂಡ್ 150 ಆರ್ 200 ಪಾಯಿಂಟ್. ಡನ್. ಸೊ ನಿಫ್ಟಿ ಕೂಡ ಸ್ಟ್ರಾಂಗ್ ಬುಲ್ಲಿಶ್ ಕ್ಲೋಸ್ ಆಗಿದೆ, ಬಟ್ ಸೇಮ್ ಟು ಸೇಮ್. ಬಟ್ ನಿಫ್ಟಿನ ನಾನು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡೋದು ಇದ್ರ ಕೆಳಗಡೆ ಮಾತ್ರ. ಸೊ ಇಲ್ಲಿವರೆಗೂ ಈ ಝೋನ್ ಅಲ್ಲಿ ಓನ್ಲಿ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ ಮಾತ್ರ ನೋಡಬಹುದು. ಸ್ಕ್ಯಾಲ್ಪಿಂಗ್ ಅಲ್ಲೂ ತುಂಬಾ ಜಾಸ್ತಿ ಸಿಗಲ್ಲ, ಬಟ್ ಈ ಝೋನ್ ಕೆಳಗಡೆ, ಯಾವ ಝೋನು, ಅರೌಂಡ್ 23,800 ಲೆವೆಲ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ, ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ದೆನ್ ಓನ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ. ಇಲ್ಲ ಅಂದ್ರೆ ಅಲ್ಲಿವರೆಗೂ ಬೈಯಿಂಗ್ ಅಪಾರ್ಚುನಿಟಿನೇ. ಓಕೆ, ಸೊ ಅದಾದ ನಂತರ ಫಿನ್ ನಿಫ್ಟಿ ಇಸ್ ಅಟ್ ಗುಡ್ ಲೆವೆಲ್. ಸೊ ಅಗೇನ್ ನಮಗೆ ಅರೌಂಡ್ 80 ಅಥವಾ 70 to 50 ಪಾಯಿಂಟ್ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗಬಹುದು. ಯಾಕಂದ್ರೆ ಬೈಯಿಂಗ್ ಇದರಲ್ಲಿ ಡಿಫಿಕಲ್ಟ್ ಇದೆ. ಬೈಯಿಂಗ್ ಆಗ್ಬೇಕಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬಂತು, ಆಮೇಲೆ ಹೈ ಬ್ರೇಕ್ ಆಗ್ಬೇಕು. ಅಂದಾಗ ಮಾತ್ರ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಅದಾದ ನಂತರ ಮಿಡ್ ಕ್ಯಾಪ್ ನಿಫ್ಟಿ ಡೈಸಿ ಇದೆ, ಸೊ ನೋ ಟ್ರೇಡ್ಸ್ ಆಸ್ ಆಫ್ ನೋ. ಓಕೆ, ಸೊ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ವರ್ಕ್ ಆಗುತ್ತೆ. ಕಂಪ್ಲೀಟ್ಲಿ ಇದೇನ್ ಲೆವೆಲ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. 1, 2, 3, 4 4 ಟೈಮ್ಸ್ ಮಾರ್ಕೆಟ್ ಇಲ್ಲಿ ಬಂದಿದೆ ಅಂದ್ರೆ, ನೆಕ್ಸ್ಟ್ ಡೇ ಅಕಸ್ಮಾತ್ ಸೈಡ್ ವೇಸ್ ಆಯ್ತು, ಸೈಡ್ ವೇಸ್ ಆಗಿ ಈ ಲೆವೆಲ್ ಕೆಳಗಡೆ ರೇಡ್ ಆಯ್ತು ಅಂದ್ರೆ ಅಗೇನ್ ಇಲ್ಲಿವರೆಗೂ 12,069, 12,000 ಈ ರೀತಿ ಹೋಗಬಹುದು. ಡನ್. ಅಂಡ್ ಸೆನ್ಸೆಕ್ಸ್ ಇನ್ ಬೈಯಿಂಗ್ ಝೋನ್ ಓನ್ಲಿ. ಓಕೆ, ಸೊ ಇದ್ರಲ್ಲಿ ಜಾಸ್ತಿ ಪಾಯಿಂಟ್ ಸಿಗೋ ಚಾನ್ಸಸ್ ನಮ್ಗಿಲ್ಲ ಆಕ್ಚುಲಿ. ಪುಲ್ ಬ್ಯಾಕ್ ಅಲ್ಲೇ ಅರೌಂಡ್ 50-80 ಪಾಯಿಂಟ್ಸ್ ಸ್ಕ್ಯಾಲ್ಪಿಂಗ್ ಮಾಡ್ಬೋದು ಅಷ್ಟೇ. ಸೊ ಗ್ಯಾಪ್ ಅಪ್ ಓಪನ್ ಆಯ್ತು ಅಂಡ್ ಪ್ರಾಫಿಟ್ ಬುಕಿಂಗ್ ಪಾಯಿಂಟ್ ಬಂದು 78,750 ಕ್ರಾಸ್ ಆದ್ರೆ ಸ್ಟಿಲ್ ಬೈಯಿಂಗ್ ಅಪಾರ್ಚುನಿಟಿ ಮಾಡ್ಬೇಕು. ಓಕೆ, ಸೊ ಯಾವಾಗ ಟ್ರೆಂಡಿನ 50% ಕೆಳಗಡೆ ಬರಲ್ವಲ್ಲ, ಸೊ ಅಲ್ಲಿವರೆಗೂ ನಾವು ಸೆಲ್ಲಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಡನ್. ಸೊ ಆಸ್ ಆಫ್ ನೌ ದಟ್ಸ್ ಇಟ್ ಅಂಡ್ ಥ್ಯಾಂಕ್ ಯು.